ಈ ರಾಜ್ಯ ಸರ್ಕಾರಗಳು ರೈತರಿಗೆ ಮಾಡ್ತಿರುವಂಥ ಅನ್ಯಾಯದ ವಿರುದ್ಧ, ಹಾಗೆ ಭೂ ಸ್ವಾಧೀನ ಮತ್ತು ಭೂ ಸುಧಾರಣೆ ಯೋಜನೆಯಂತಹ ರೈತ ವಿರೋಧಿ ಹಾಗೂ ರೈತ ಕುಲವನ್ನೇ ನಾಶಪಡಿಸುವಂತಹ ಒಂದು ಕಾಯ್ದೆಯನ್ನು ತಮ್ಮಂದು ರೈತರನ್ನು ಒಕ್ಕಲೆಬ್ಬಿಸ್ತಾ ಇದೆ. ಈ ಈ ಹುನ್ನಾರವನ್ನು ಈಗಾಗಲೇ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ತಾಲೂಕು, ಜಂಗಮಕೋಟೆಯ 13 ಹಳ್ಳಿಗಳಲ್ಲಿ 2853 ಎಕರೆ ಜಮೀನನ್ನು ಕೈಗಾರಿಕಾ ಪ್ರದೇಶ ಹೆಸರಲ್ಲಿ ಈ ಸರ್ಕಾರ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಇದರ ವಿರುದ್ಧ 76 ದಿನ ಚಳವಳಿಯನ್ನು ಮಾಡ್ಕೊತ ಬಂದಿದ್ದ ಈ ಜಿಲ್ಲೆನವರು, ಇದಕ್ಕೆ ನಮ್ಮ ತುಮಕೂರು ಜಿಲ್ಲೆಯಿಂದ ನಮ್ಮ ಶಿರಾ ತಾಲೂಕಿನಿಂದಲೂ ಸಹ ನಾವು ಇವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ರೈತರು ಸಹ ಇದಕ್ಕೆ ಭಾಗವಹಿಸಬೇಕು, ಇದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಅಂತ ಕೇಳ್ಕೊಳ್ತಾ, ಇವತ್ತೇನಾಗ್ತಿದೆ ಅಂದರೆ ನಾವು ಆಯ್ಕೆ ಮಾಡುವಂಥ ಜನನಾಯಕರನ್ನು, ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ, ಖಾಸಗಿ ವಿದ್ಯಾಸಂಸ್ಥೆ ಮಾಲೀಕರನ್ನು ನಾವು ಏನು ಆಯ್ಕೆ ಮಾಡ್ತಾ ಇದ್ದೀವಿ, ಅದರ ಪರಿಣಾಮ ಇವತ್ತು ಇಡೀ ವಿಧಾನಸೌಧ ಭೂಮಿಯನ್ನು ಮಾರುವಂಥ ಏಜೆಂಟ್ ಕೆಲಸವನ್ನು ಮಾಡ್ತಾ ಇದ್ದೀವಿ. ಏಜೆಂಟ್ ಆಫೀಸ್ ಆಗಿ ವಿಧಾನಸೌಧ ಬದಲಾಗಿದೆ ಅನ್ನುವಂತಹ ವಿಚಾರವನ್ನು ಇವತ್ತು ನಮ್ಮ ಭಾಳ ಆತಂಕವಾದಂಥ ವಿಚಾರ. ಇವತ್ತು ರೈತರಿಂದ ಭೂಮಿಯನ್ನು ಕಿತ್ಕೊಂಡು ಕೈಗಾರಿಕೆಗಳ ಹೆಸರಲ್ಲಿ ಅವರು ಮಾರಾಟ ಮಾಡ್ಕೊತಾ ಇದ್ದಾರೆ. ಅದಷ್ಟೇ ಅಲ್ಲದೆ ನಿಮಗೆ ಸ್ಥಳೀಕರಿಗೆ ಉದ್ಯೋಗ ಕೊಡ್ತೀವಿ, ಉದ್ಯೋಗಾವಕಾಶ ಸಿಗುತ್ತೆ ಅಂತ ಹೇಳ್ಕೊಂಡು ಇಲ್ಲಿ ಸ್ಥಳೀಕರನ್ನು ಸಹ ಕೈಗಾರಿಕೆ ಪ್ರದೇಶಗಳಲ್ಲಿ ಯಾವುದೇ ಥರದ ಇದನ್ನು ಕೊಡದೇನೆ ಅನ್ಯಾಯ ಮಾಡ್ತಾ ಇದೆ. ಇದರ ವಿರುದ್ಧ ಏನಾಗಲೇ ಈ ಹಿಂದಿನ ಸರ್ಕಾರ ಸಹ ಹೇಳಿತ್ತು. ಈ ಹಿಂದಿನ ಸರ್ಕಾರ ಇದೇನು ಈ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರದವರು ಸಹ ನಡೆಸ್ಕೊಂತ ಬಂದಿದ್ದಾಗ ಇದೇ ನಮ್ಮ ಸಿದ್ದರಾಮಯ್ಯನವ್ರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ನಾವೆಲ್ಲರೂ ನಿಮ್ಮ ಜೊತೆ ಸೇರಿಬಿಟ್ಟು ನಿಮ್ಮ ಈ ಕಾಯ್ದೆ ಭಾಳ ರೈತ ವಿರೋಧಿ ಕಾಯ್ದೆ ಇದು. ಈ ಯಡಿಯೂರಪ್ಪನಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ, ಇದನ್ನ ಮುಂದುವರಿಸ್ತಾ ಇದ್ದಾರೆ. ನಾವು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ನಾವು ವಜಾಗೊಳಿಸ್ತೀವಿ ಈ ಕಾಯ್ದೆನ ಅಂತ ಹೇಳಿದಂತಹ ಸಿದ್ದರಾಮಯ್ಯ ಇವತ್ತು 3 ವರ್ಷ ಆದ್ರೂ ಸಹ ಯಾವುದೇ ಥರದ ಇದು ಮಾಡ್ದೇನೆ ಯಥಾವತ್ತಾಗಿ ಮುಂದುವರಿಸ್ತಾನ ಜಾಣ್ಮೆಯಿಂದ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಏನು ಟೀಕೆ ಮಾಡಿದ್ರಿ ನೀವು, ನಿಮಗೆ ನೈತಿಕತೆ ಇದ್ದಿದ್ರಿ ನೀವು ಈ ಸರ್ಕಾರ ಇದರಲ್ಲಿ ನಿಮ್ಮ ಅವಧಿಯಲ್ಲಿ ಇದನ್ನು ವಜಾಗೊಳಿಸಿ ಹಿಂದಿನಂತೆ ನೀವು ಕಾಯ್ದಿರಿಸಬೇಕಾಗಿತ್ತು ಅಂತ ನಾವು ಕೇಳ್ಕೊಂತೀವಿ. ನೀವು ಈ ನೈತಿಕತೆ ಇಲ್ಲದೇನೆ ಹಿಂದಿನ ಸರ್ಕಾರವನ್ನು ಟೀಕೆ ಮಾಡ್ಕೊಂಡು ನಮ್ಮ ಜೊತೆನೇ ಕೂತ್ಕೊಂಡು ನಮಗೆಲ್ಲ ನೀವು ಆಶ್ವಾಸನೆಯನ್ನು ಕೊಟ್ಟು ಸರ್ಕಾರದ ಅಧಿಕಾರವನ್ನು ಪಡೆದು ಇವತ್ತು ನಮಗೆ ಧೋರಣೆಯನ್ನು ಮಾಡ್ತಾ ಇದ್ದೀರ. ಹಾಗಾಗಿ ಈ ಭೂ ಸುಧಾರಣಾ ಯೋಜನೆ ಮತ್ತು ಭೂ ಸ್ವಾಧೀನ ಯೋಜನೆಯನ್ನು ತಿದ್ದುಪಡಿ ತಂದು ಹಿಂದೆ ಏನಿತ್ತು ಆ ರೀತಿಯಲ್ಲೇ ಉಳಿಸ್ಬೇಕು, ಇವನ್ನ ಕೈ ಬಿಡಬೇಕು. ಈಗಾಗಲೇ ಏನು KEDBಗೆ ನೀವು ಆದೇಶ ತಂದಿದ್ದೀರಾ ಅದನ್ನು ಕೈ ಬಿಡಬೇಕು ಅಂತ ಕೇಳ್ಕೊಳ್ತಾ